ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟಿಆರ್ಪಿ ರೇಟಿಂಗ್ ಅಂದ್ರೆ ಏನು, ಟಿಆರ್ಪಿ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ನಾವು ಯಾವುದಾದ್ರೂ ವಸ್ತುವನ್ನ ಕೊಂಡ್ಕೊಳ್ಬೇಕು ಅಂದ್ರೆ ಅದರ ಬೆಲೆ 99, 199 ಇರುತ್ತೆ. ಈ ರೀತಿ ರೇಟ್ ಅನ್ನ ಯಾಕೆ ಇಡ್ತಾರೆ? ರೌಂಡ್ ಫಿಗರ್ ಯಾಕೆ ಇಡಲ್ಲ? ಇಯರ್ಫೋನ್ಸ್ ಅಥವಾ ಇಯರ್ಬಡ್ಸ್ ಯೂಸ್ ಮಾಡೋದ್ರಿಂದ ಕಿವುಡುತನ ಬರುತ್ತಾ? ಆಕಾಶದಲ್ಲಿ ಗುಡುಗು ಸಿಡಿಲು ಬಂದಾಗ ಸೌಂಡ್ ಬರುತ್ತಲ್ವಾ, ಅಷ್ಟು ಜಾಸ್ತಿ ಶಬ್ದಗಳು ಹೇಗೆ ಬರುತ್ತವೆ ಅಂಡ್ ಎಲ್ಲಿಂದ ಬರುತ್ತವೆ? ಬ್ಲೇಡ್ ನ ಮಧ್ಯದಲ್ಲಿ ಒಂದು ರೀತಿಯ ಡಿಸೈನ್ ಇರುತ್ತೆ, ಅದು ಯಾಕಿರುತ್ತೆ? ಇಂತಹ ನೀವು ಕೇಳಿರುವ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ಸ್ ಗಳಿಗೆ ಇವತ್ತಿನ ಈ ವಿಡಿಯೋ ಮೂಲಕ ಆನ್ಸರ್ಸ್ ಗಳನ್ನ ತಿಳಿದುಕೊಳ್ಳೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ವಾ, ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಂಬರ್ 1, ಟಿಆರ್ಪಿ ರೇಟಿಂಗ್ ಅಂದ್ರೆ ಏನು? ಟಿಆರ್ಪಿ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಎಲ್ಲಾ ಚಾನೆಲ್ಗಳು ಕೂಡ ಟಿಆರ್ಪಿ ರೇಟಿಂಗ್ ಹೆಚ್ಚಿಸಿಕೊಳ್ಳೋಕೆ ವಿವಿಧ ರೀತಿಯ ಪ್ರೋಗ್ರಾಮ್ಸ್ ಗಳನ್ನ ಮಾಡ್ತಾ ಇರುತ್ತವೆ. ನಿಜಕ್ಕೂ ಟಿಆರ್ಪಿ ಅಂದ್ರೆ ಏನು ಈಗ ನೋಡೋಣ. ಟಿಆರ್ಪಿ ಅಂದ್ರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್. ಈ ಟಿಆರ್ಪಿ ಎಂಬುದು ಯಾವ ಚಾನೆಲ್ ಅನ್ನ ಅಥವಾ ಯಾವ ಪ್ರೋಗ್ರಾಮ್ ಅನ್ನ ಜಾಸ್ತಿ ಜನರು ನೋಡ್ತಿದ್ದಾರೆ, ಯಾವುದಕ್ಕೆ ಹೆಚ್ಚು ಪಾಪ್ಯುಲಾರಿಟಿ ಇದೆ ಎಂಬುದನ್ನ ತಿಳಿಸಿಕೊಡುತ್ತೆ. ಈ ಟಿಆರ್ಪಿ ರೇಟಿಂಗ್ ಯಾಕೆ ಅಂದ್ರೆ, ಯಾವುದಾದ್ರೂ ಕಂಪನಿಗಳು ತಮ್ಮ ಆಡ್ಸ್ ಗಳನ್ನ ಟಿವಿಗಳಲ್ಲಿ ಪ್ಲೇ ಮಾಡಬೇಕು ಅಂದ್ರೆ ಯಾವ ಚಾನೆಲ್ಗೆ ಹೆಚ್ಚು ಟಿಆರ್ಪಿ ರೇಟಿಂಗ್ ಇದೆ ಎಂಬುದನ್ನು ನೋಡಿ ಆ ಚಾನೆಲ್ ಅಲ್ಲಿ ಅಥವಾ ಆ ಪ್ರೋಗ್ರಾಮ್ ನ ಮಧ್ಯದಲ್ಲಿ ತಮ್ಮ ಆಡ್ಸ್ ಗಳನ್ನ ಪ್ಲೇ ಮಾಡೋಕೆ ದುಡ್ಡನ್ನ ಕೊಡುತ್ತವೆ. ಟಿಆರ್ಪಿ ರೇಟಿಂಗ್ ಹೆಚ್ಚಾಗಿರುವ ಚಾನೆಲ್ ಗೆ ಹೆಚ್ಚು ದುಡ್ಡು ಕೊಡಬೇಕಾಗುತ್ತೆ. ನಿಜಕ್ಕೂ ಯಾವ ಚಾನೆಲ್ ಅನ್ನ ಎಷ್ಟು ಜನ ನೋಡ್ತಿದ್ದಾರೆ, ಅದರ ಟಿಆರ್ಪಿ ಎಷ್ಟು ಎಂಬುದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೋ ಈಗ ನೋಡೋಣ. ಈ ಟಿಆರ್ಪಿ ರೇಟಿಂಗ್ ಅನ್ನ ನಮ್ಮ ದೇಶದಲ್ಲಿ ಬಾರ್ಕ್ ಅಂದ್ರೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಎಂಬ ಸಂಸ್ಥೆ ಇದನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಇವರು ದೇಶ ಪೂರ್ತಿ ಕೆಲವು ಸಾವಿರಾರು ಮನೆಗಳಲ್ಲಿರುವ ಟಿವಿಗಳಿಗೆ ಒಂದು ಡಿವೈಸ್ ಅನ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಇದು ಆಯಾ ಚಾನೆಲ್ ಗಳಿಂದ ಬರುವ ಆಡಿಯೋದಲ್ಲಿ ವಾಟರ್ ಮಾರ್ಕಿಂಗ್ ಸೌಂಡ್ ಮೂಲಕ ಎಷ್ಟು ಜನ ಯಾವ ಸಮಯದಲ್ಲಿ ಯಾವ ಚಾನೆಲ್ ಅನ್ನ ಜಾಸ್ತಿಯಾಗಿ ನೋಡ್ತಿದ್ದಾರೆ ಎಂಬುದನ್ನ ರೆಕಾರ್ಡ್ ಮಾಡಿ ಬಾರ್ಕ್ ಸರ್ವರ್ ಗಳಿಗೆ ಕಳಿಸುತ್ತೆ. ಇವುಗಳನ್ನ ಕೆಲವು ಟಿವಿಗಳಲ್ಲಿ ಮಾತ್ರ ಇನ್ಸ್ಟಾಲ್ ಮಾಡೋಕೆ ಕಾರಣವೇನೆಂದ್ರೆ, ಇವರು ಇನ್ಸ್ಟಾಲ್ ಮಾಡುವ ಆ ಡಿವೈಸ್ ಕಾಸ್ಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ ದೇಶದಲ್ಲಿರುವ ಎಲ್ಲಾ ಟಿವಿಗಳಿಗೆ ಇವುಗಳನ್ನ ಇನ್ಸ್ಟಾಲ್ ಮಾಡೋಕೆ ಆಗದಿರೋದ್ರಿಂದ ಸ್ಯಾಂಪಲ್ ಆಗಿ ಕೆಲವು ಟಿವಿಗಳಿಗೆ ಮಾತ್ರವೇ ಇವುಗಳನ್ನ ಕನೆಕ್ಟ್ ಮಾಡ್ತಾರೆ. ಒಂದು ವೇಳೆ ನೀವು ಕೂಡ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಯಾವ ಚಾನೆಲ್ಗೆ ಹೆಚ್ಚು ಟಿಆರ್ಪಿ ರೇಟಿಂಗ್ ಇದೆ ಅಥವಾ ಯಾವ ಪ್ರೋಗ್ರಾಮ್ ಅನ್ನ ಹೆಚ್ಚು ಜನ ನೋಡ್ತಿದ್ದಾರೆ ಎಂದು ತಿಳ್ಕೋಬೇಕು ಅನ್ಕೊಂಡ್ರೆ barkindia.co.in ಎಂಬ ವೆಬ್ಸೈಟ್ ನಲ್ಲಿ ವೀಕ್ಲಿ ಡೇಟಾ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡಬಹುದು. ಈ ಟಿಆರ್ಪಿ ರೇಟಿಂಗ್ ಎಂಬುದು ಸ್ಟೇಬಲ್ ಆಗಿ ಇರಲ್ಲ, ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ನಂಬರ್ 2, ನಾವು ಯಾವುದಾದ್ರೂ ವಸ್ತುವನ್ನ ಕೊಂಡ್ಕೋಬೇಕು ಅನ್ಕೊಂಡಾಗ ಅದರ ಬೆಲೆ 99, 199, 499 ಈ ರೀತಿ ಇರುತ್ತೆ. ಯಾಕೆ ಈ ರೀತಿ ರೇಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ? ರೌಂಡ್ ಫಿಗರ್ ಯಾಕೆ ಇಡಲ್ಲ? ನಾವು ಯಾವುದಾದ್ರೂ ವಸ್ತುವನ್ನ ಕೊಂಡ್ಕೊಳ್ಳಕ್ಕೆ ಹೋದಾಗ ಅಲ್ಲಿರುವ ತುಂಬಾ ವಸ್ತುಗಳ ಬೆಲೆ 199, 299, 499 ಹೀಗೆ ₹1 ಕಡಿಮೆ ಇರುತ್ತೆ. ಸೊ 500 ರೂಪಾಯಿ, 1000 ರೂಪಾಯಿಗಳಿರುವ ಒಂದು ವಸ್ತುವನ್ನ ₹1 ಕಡಿಮೆ ಮಾಡಿ 499 ಅಥವಾ 999ಗಳಿಗೆ ಯಾಕೆ ಇಡ್ತಾರೆ ಅಂದ್ರೆ ಇದು ಒಂದು ರೀತಿಯ ಮಾರ್ಕೆಟಿಂಗ್ ಟೆಕ್ನಿಕ್. ಸಾಧಾರಣವಾಗಿ ನಾವು ಏನನ್ನಾದ್ರೂ ಓದಿದಾಗ ಎಡಗಡೆಯಿಂದ ಬಲಗಡೆಗೆ ಓದ್ತೀವಿ. ಆದ್ರಿಂದ ಕೊನೆಯಲ್ಲಿ ಇರುವ ನಂಬರ್ ಗಿಂತ ಫಸ್ಟ್ ಅಲ್ಲಿರುವ ನಂಬರ್ ನಮ್ಮ ಮೇಲೆ ಜಾಸ್ತಿ ಪ್ರಭಾವ ಬೀರುತ್ತೆ. ಅಂದ್ರೆ 500 ರೂಪಾಯಿ ಬೆಲೆ ಬಾಳುವ ಒಂದು ವಸ್ತುವಿನ ಬೆಲೆಯನ್ನ 499 ಇಟ್ರೆ ಇಲ್ಲಿ ಕಡಿಮೆ ಆಗಿರೋದು ಕೇವಲ ₹1 ಆದ್ರೂ ನಾವು 400 ರೂಪಾಯಿಗಳಿಗೆ ಆ ವಸ್ತುವನ್ನ ಕೊಂಡುಕೊಳ್ಳುತ್ತಿರುವ ಹಾಗೆ ಫೀಲ್ ಆಗ್ತೀವಿ. ಇದು ಒಂದು ರೀತಿಯ ಇಲ್ಯೂಷನ್. ಇದನ್ನೇ ಸೈಕಲಾಜಿಕಲ್ ಪ್ರೈಸಿಂಗ್ ಎಂದು ಕರೀತಾರೆ. ಇದರಿಂದ ಆ ವಸ್ತುವಿನ ಬೆಲೆ ಕಡಿಮೆ ಅನಿಸಿ ಜಾಸ್ತಿ ಜನರು ಆ ವಸ್ತುವನ್ನ ಕೊಂಡುಕೊಳ್ಳೋಕೆ ಆಸಕ್ತಿಯನ್ನ ತೋರಿಸ್ತಾರೆ. ಇನ್ನು ಸೆಕೆಂಡ್ ರೀಸನ್ ಏನಂದ್ರೆ, ಇದರ ಹಿಂದೆ ಒಂದು ರೀತಿಯ ಸ್ಕ್ಯಾಮ್ ಕೂಡ ಇದೆ ಎಂದು ಕೆಲವರು ಹೇಳ್ತಾ ಇರ್ತಾರೆ. ಉದಾಹರಣೆಗೆ ಒಂದು ಸೂಪರ್ ಮಾರ್ಕೆಟ್ ಅಥವಾ ಡಿಪಾರ್ಟ್ಮೆಂಟಲ್ ಸ್ಟೋರ್ ಇದೆ ಅನ್ಕೊಳ್ಳಿ. ಅದರಲ್ಲಿ ಒಂದು ವಸ್ತುವಿನ ಬೆಲೆ 499 ರೂಪಾಯಿಗಳು. ನಾವು ಆ ವಸ್ತುವನ್ನ ಕೊಂಡ್ಕೊಂಡ್ರೆ 500 ರೂಪಾಯಿಗಳನ್ನ ಕೊಡ್ತೀವಿ. ಆದ್ರೆ ನಮ್ಮಲ್ಲಿ ಕೆಲವರು ಆ ಉಳಿದ ₹1 ಕೇಳಲ್ಲ. ಈಗ ಆ ಶಾಪ್ ನವರು ಆ 499 ರೂಪಾಯಿಗಳಿಗೆ ಲೆಕ್ಕ ತೋರಿಸಿ ಟ್ಯಾಕ್ಸ್ ಪೇ ಮಾಡ್ತಾರೆ. ಆದ್ರೆ ಎಕ್ಸ್ಟ್ರಾ ಬಂದಿರುವ ₹1 ಅಕೌಂಟ್ ಒಳಗೆ ಬರಲ್ಲ. ಇದಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಇರಲ್ಲ. ನಮ್ಮಿಂದ ಅವರಿಗೆ ₹1 ಉಳಿತು. ಹೀಗೆ ನಮ್ಮಂತವರು ಆ ಶಾಪ್ಗೆ ದಿನಕ್ಕೆ 1000 ಜನ ಬಂದ್ರೆ ದಿನಕ್ಕೆ ₹1000 ಅಂದ್ರೆ ತಿಂಗಳಿಗೆ ₹30,000, ವರ್ಷಕ್ಕೆ ₹3,60,000. ಸೊ ಇಂತಹ ಬ್ರಾಂಚಸ್ ದೇಶ ಪೂರ್ತಿ ಸುಮಾರು 300 ಸ್ಟೋರ್ಗಳಿವೆ ಅನ್ಕೊಂಡ್ರೆ ವರ್ಷಕ್ಕೆ ₹10,80,00,000 ಈ ದುಡ್ಡು ಯಾವ ಅಕೌಂಟ್ಗೂ ಬರಲ್ಲ ಅಂಡ್ ಇದಕ್ಕೆ ಟ್ಯಾಕ್ಸ್ ಕೂಡ ಪೇ ಮಾಡಬೇಕಾಗಿಲ್ಲ. ಇದು ಕೂಡ ಬೆಲೆಗಳಲ್ಲಿ ₹1 ಕಡಿಮೆ ಮಾಡಿ ತೋರಿಸೋಕೆ ಒಂದು ಕಾರಣವೆಂದು ಕೆಲವರು ಹೇಳ್ತಾ ಇರ್ತಾರೆ.
ನಂಬರ್ 3, ಆಕಾಶದಲ್ಲಿ ಗುಡುಗು ಸಿಡಿಲು ಬಡಿದಾಗ ಸೌಂಡ್ ಬರುತ್ತಲ್ವಾ, ಅಷ್ಟು ಜಾಸ್ತಿ ಶಬ್ದಗಳು ಹೇಗೆ ಬರುತ್ತವೆ ಅಂಡ್ ಎಲ್ಲಿಂದ ಬರುತ್ತವೆ? ಸಿಡಿಲು ಬಡಿದಾಗ ಆ ಸಿಡಿಲಿನ ಸುತ್ತಮುತ್ತಲೂ ಅಥವಾ ಆ ಪ್ರದೇಶದಲ್ಲಿ ಸುಮಾರು 29,730 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಎಂಬುದು ಕ್ರಿಯೇಟ್ ಆಗುತ್ತೆ. ಆದ್ರೆ ಸೂರ್ಯನ ಮೇಲ್ಮೈ ಟೆಂಪರೇಚರ್ 5,500 ಡಿಗ್ರಿ ಸೆಲ್ಸಿಯಸ್ ಮಾತ್ರ ಇರುತ್ತೆ. ಅಂದ್ರೆ ಸೂರ್ಯನ ಮೇಲ್ಮೈ ಟೆಂಪರೇಚರ್ ಗಿಂತಲೂ 5 ಪಟ್ಟು ಜಾಸ್ತಿ ಹೀಟ್ ಇರುತ್ತೆ. ಇಷ್ಟು ಹೀಟ್ ಅನ್ನ ಹೊಂದಿರುವ ಸಿಡಿಲು ಗಾಳಿಯಲ್ಲಿ ಪ್ರಯಾಣಿಸಿದಾಗ ಆ ಸಿಡಿಲಿಗೆ ಪಕ್ಕದಲ್ಲಿರುವ ಏರ್ ಪಾರ್ಟಿಕಲ್ಸ್ ಎಂಬುವು ವಿಪರೀತವಾಗಿ ಹೀಟ್ ಆಗಿ ದೂರ ಎಕ್ಸ್ಪ್ಯಾಂಡ್ ಆಗೋಕೆ ಟ್ರೈ ಮಾಡುತ್ತವೆ. ಆ ಸಮಯದಲ್ಲಿ ಅವುಗಳ ಪಕ್ಕದಲ್ಲೇ ಇರುವ ಉಳಿದ ಏರ್ ಪಾರ್ಟಿಕಲ್ಸ್ ಗಳನ್ನ ವೇಗವಾಗಿ ಜಾಸ್ತಿ ಎನರ್ಜಿಯಿಂದ ಪಡೆದುಕೊಳ್ಳುತ್ತವೆ. ಆ ಸಮಯದಲ್ಲಿ ಸೌಂಡ್ ಎಂಬುದು ಕ್ರಿಯೇಟ್ ಆಗುತ್ತೆ. ಆ ಸೌಂಡೇ ನಮಗೆ ಸಿಡಿಲಿನ ಹಾಗೆ ಕೇಳಿಸುತ್ತೆ. ಹಾಗೆಯೇ ನೀವು ಚೆನ್ನಾಗಿ ಗಮನಿಸಿದ್ರೆ ಸಿಡಿಲು ಬಂದ ಕೆಲವು ಸೆಕೆಂಡ್ಸ್ ಗಳಲ್ಲಿ ಗುಡುಗಿನ ಸೌಂಡ್ ಕೂಡ ಕೇಳಿಸುತ್ತೆ. ಯಾಕಂದ್ರೆ ಲೈಟ್ ಎಂಬುದು ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಿಂದ ಪ್ರಯಾಣಿಸುತ್ತೆ. ಆದ್ರೆ ಸೌಂಡ್ ಸೆಕೆಂಡ್ಗೆ ಸುಮಾರು 340 ಮೀಟರ್ ದೂರ ಮಾತ್ರ ಪ್ರಯಾಣಿಸುತ್ತೆ. ಗುಡುಗು ಸಿಡಿಲು ಎರಡು ಒಂದೇ ಸಲ ಕ್ರಿಯೇಟ್ ಆದ್ರೂ ಸೌಂಡ್ ಗಿಂತ ಲೈಟ್ ಸ್ಪೀಡ್ ಆಗಿ ಪ್ರಯಾಣಿಸುವುದರಿಂದ ಸಿಡಿಲು ಮೊದಲು ಕಾಣಿಸಿ ಅದರ ಶಬ್ದ ನಮಗೆ ಕೇಳಿಸುತ್ತೆ. ಆನಂತರ ಗುಡುಗಿನ ಸೌಂಡ್ ಕೇಳಿಸುತ್ತೆ. ನಂಬರ್ 4, ಬ್ಲೇಡ್ಗೆ ಮಧ್ಯದಲ್ಲಿ ಒಂದು ರೀತಿಯ ಡಿಸೈನ್ ಇರುತ್ತೆ. ಯಾಕೆ? 1901ರಲ್ಲಿ ಜಿಲೆಟ್ ಕಂಪನಿ ಮೊಟ್ಟ ಮೊದಲ ಬಾರಿ 2 ಕಡೆ ಚೂಪಾಗಿರುವ ಬ್ಲೇಡ್ ಅನ್ನ ತಯಾರಿಸುತ್ತೆ. ಈ ಬ್ಲೇಡ್ ರೇಸರ್ ನಲ್ಲಿ ಅಳುಗಾಡದೆ ಫಿಟ್ ಆಗೋಕೆ ಆ ಬ್ಲೇಡ್ ಮಧ್ಯದಲ್ಲಿ 3 ಹೋಲ್ಸ್ ಗಳನ್ನ ಪಂಚ್ ಮಾಡುತ್ತೆ. ಇದೇ ಆ ಬ್ಲೇಡ್ ಡಿಸೈನ್. ಜಿಲೆಟ್ ಕಂಪನಿ ಈ ಡಿಸೈನ್ ಮೇಲೆ ಪೇಟೆಂಟ್ ಅನ್ನ ತಗೊಳುತ್ತೆ. ಅಂದ್ರೆ ಮುಂದೆ ಬರುವ 20 ವರ್ಷಗಳವರೆಗೆ ಯಾರು ಕೂಡ ಆ ಡಿಸೈನ್ ಇಂದ ಬ್ಲೇಡ್ ತಯಾರಿಸಬಾರದು. ಹೀಗೆ 1921ರಲ್ಲಿ ಆ ಬ್ಲೇಡ್ ಮೇಲೆ ಇರುವ ಪೇಟೆಂಟ್ ಎಕ್ಸ್ಪೈರ್ ಆದ್ಮೇಲೆ ಬಹಳಷ್ಟು ಕಂಪನಿಗಳು ಆ ಬ್ಲೇಡ್ ಗಳನ್ನ ತಯಾರಿಸೋಕೆ ಶುರು ಮಾಡುತ್ತವೆ. ಆದ್ರೆ ಅಂದಿಗೆ ಜಿಲೆಟ್ ಕಂಪನಿ ಬ್ಲೇಡ್ ತಯಾರಿಸುವುದರಲ್ಲಿ ನಂಬರ್ 1 ಪ್ಲೇಸ್ ನಲ್ಲಿದೆ. ಆಗ ಜೆ ಹೆನ್ರಿ ಎಂಬ ವ್ಯಕ್ತಿ ಪ್ರೋಬ್ಯಾಕ್ ಕಾರ್ಪೊರೇಷನ್ ಎಂಬ ಹೆಸರಿನಿಂದ ಬ್ಲೇಡ್ ಗಳನ್ನ ತಯಾರಿಸೋಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಈತ ತುಂಬಾ ಇಂಟೆಲಿಜೆಂಟ್ ನಿಂದ ಆ ಬ್ಲೇಡ್ ಗಳಿಗೆ ಮಧ್ಯದಲ್ಲಿ ಒಂದು ರೀತಿಯ ಯುನಿಕ್ ಡಿಸೈನ್ ಇಡ್ತಾನೆ. ಇದರಿಂದ ಪ್ರೋಬ್ಯಾಕ್ ಕಂಪನಿ ಬ್ಲೇಡ್ ಗಳು ಜಿಲೆಟ್ ಕಂಪನಿಗೆ ಸಂಬಂಧಿಸಿದ ರೇಸರ್ ಗಳಲ್ಲಿ ಪರ್ಫೆಕ್ಟ್ ಆಗಿ ಹೊಂದಿಕೊಳ್ತಾ ಇದ್ವು. ಆದ್ರೆ ಜಿಲೆಟ್ ನ 3 ರಂಧ್ರಗಳಿರುವ ಬ್ಲೇಡ್ ಗಳು ಪ್ರೋಬ್ಯಾಕ್ ಕಂಪನಿಗೆ ಸಂಬಂಧಿಸಿದ ರೇಸರ್ ಗಳಲ್ಲಿ ಹೊಂದಿಕೊಳ್ತಿರಲಿಲ್ಲ. ಇದರಿಂದ ಎರಡೂ ಕಂಪನಿಗಳಿಗೆ ಸಂಬಂಧಿಸಿದ ರೇಸರ್ ಗಳಲ್ಲಿ ಈ ಬ್ಲೇಡ್ ಹೊಂದಿಕೊಳ್ಳೋದ್ರಿಂದ ಎಲ್ಲರೂ ಪ್ರೋಬ್ಯಾಕ್ ಕಂಪನಿಯ ಬ್ಲೇಡ್ ಗಳನ್ನೇ ಜಾಸ್ತಿಯಾಗಿ ಬಳಸೋಕೆ ಶುರು ಮಾಡ್ತಾರೆ. ಈ ಕಾರಣದಿಂದ ಜಿಲೆಟ್ ಕಂಪನಿಗೆ ತುಂಬಾ ನಷ್ಟ ಬರುತ್ತೆ. ಆನಂತರ ಬರುತ್ತಾ ನಿಧಾನವಾಗಿ ಎಲ್ಲಾ ಕಂಪನಿಗಳು ಇದೇ ಡಿಸೈನ್ ಅನ್ನ ತಯಾರಿಸೋಕೆ ಶುರು ಮಾಡುತ್ತವೆ. ಆ ಡಿಸೈನ್ ಅನ್ನೇ ಇಂದಿಗೂ ಬಳಸ್ತಿದ್ದಾರೆ. ನಂಬರ್ 5, ಇಯರ್ಫೋನ್ಸ್ ಅಥವಾ ಇಯರ್ಪಾಡ್ಸ್ ಯೂಸ್ ಮಾಡೋದ್ರಿಂದ ಕಿವುಡುತನ ಬರುತ್ತಾ? ಎಸ್, ಜಾಸ್ತಿ ಲೌಡ್ ಆಗಿ ಕೇಳೋದ್ರಿಂದ ಸೆನ್ಸ್ ಆಫ್ ಹಿಯರಿಂಗ್ ಅಂದ್ರೆ ಕೇಳುವ ಶಕ್ತಿಯನ್ನ ಕಳೆದುಕೊಳ್ಳುವ ಅಥವಾ ಕಡಿಮೆ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಈ ಇಯರ್ಫೋನ್ಸ್ ಹೇಗೆ ನಮ್ಮ ಕಿವಿಗಳನ್ನ ಡ್ಯಾಮೇಜ್ ಮಾಡುತ್ತೋ ಈಗ ನೋಡೋಣ. ಅದಕ್ಕೂ ಮೊದಲು ನಮಗೆ ಹೇಗೆ ಕೇಳಿಸುತ್ತೆ ಎಂಬುದನ್ನ ನೋಡೋಣ. ನಮ್ಮ ಕಿವಿ 3 ಪಾರ್ಟ್ ಗಳಿಂದ ಕೂಡಿರುತ್ತೆ. ಅವು ಹೊರಕಿವಿ, ಒಳಕಿವಿ ಮತ್ತು ಮಧ್ಯದ ಕಿವಿ. ಸೊ ಈ 3 ಭಾಗಗಳಲ್ಲಿ ಒಳಕಿವಿಯನ್ನ ಕಾಕ್ಲಿಯಾ ಎಂದು ಕೂಡ ಕರೆಯಲಾಗುತ್ತೆ. ಇದು ಒಂದು ರೀತಿಯ ಫ್ಲೂಯಿಡ್ ಫೀಲ್ಡ್ ಸ್ಟ್ರಕ್ಚರ್ ಅಂಡ್ ಇದರಲ್ಲಿ ಚಿಕ್ಕ ಹೇರ್ ಸೆಲ್ಸ್ ಕೂಡ ಇರುತ್ತವೆ. ಈ ಹೇರ್ ಸೆಲ್ಸ್ ನಮ್ಮ ಮೆದುಳಿಗೆ ಸೌಂಡ್ ವೇವ್ಸ್ ಗಳನ್ನ ಅಂದ್ರೆ ಶಬ್ದ ತರಂಗಗಳನ್ನ ಕಳಿಸೋಕೆ ಸಹಾಯ ಮಾಡುತ್ತವೆ. ಸೊ ಯಾವಾಗ ಸೌಂಡ್ ವೇವ್ಸ್ ನಮ್ಮ ಕಿವಿಯೊಳಗೆ ಎಂಟರ್ ಆಗುತ್ತೋ ಆಗ ಈ ತರಂಗಗಳು ನಮ್ಮ ಇಯರ್ ಡ್ರಮ್ಸ್ ಗೆ ತಾಗಿದಾಗ ಅದು ವೈಬ್ರೇಟ್ ಆಗುತ್ತೆ. ಈ ರೀತಿ ಕ್ರಿಯೇಟ್ ಆಗಿರುವ ವೈಬ್ರೇಷನ್ ಗಳು ನಮ್ಮ ಮಧ್ಯದ ಕಿವಿಯಲ್ಲಿರುವ ಚಿಕ್ಕ ಬೋನ್ಸ್ ಗಳಿಂದ ತಯಾರಾದ ಕೋಕ್ಲಿಯಾಗೆ ಟ್ರಾನ್ಸ್ಮಿಟ್ ಆಗುತ್ತವೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಕೋಕ್ಲಿಯಾ ಒಂದು ರೀತಿಯ ಫ್ಲೂಯಿಡ್ ಫೀಲ್ಡ್ ಚೇಂಬರ್ ಎಂದು ಅಂಡ್ ಅದರಲ್ಲಿ ಚಿಕ್ಕ ಹೇರ್ ಸೆಲ್ಸ್ ಕೂಡ ಪ್ರೆಸೆಂಟ್ ಆಗಿರುತ್ತವೆ ಎಂದು ಹೇಳಿದ್ದೀನಿ. ಸೊ ಈ ವೈಬ್ರೇಷನ್ ಈ ಫ್ಲೂಯಿಡ್ ಮತ್ತು ಚಿಕ್ಕ ಹೇರ್ ಸೆಲ್ಸ್ ಗಳ ಮೂಲಕ ಪಾಸ್ ಆಗುತ್ತೆ. ನಂತರ ಈ ಹೇರ್ ಸೆಲ್ಸ್ ಆ ವೈಬ್ರೇಷನ್ ಗಳನ್ನ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಆಗಿ ಕನ್ವರ್ಟ್ ಮಾಡಿ ನಮ್ಮ ಬ್ರೈನ್ ಗೆ ಕಳಿಸಿ ನಾವು ಕೇಳುವ ಹಾಗೆ ಮಾಡುತ್ತೆ. ಸೊ ನಾವು ಹೈ ವಾಲ್ಯೂಮ್ ನಿಂದ ಯಾವುದಾದ್ರೂ ಸಾಂಗ್ ಅನ್ನ ಅಥವಾ ಮೂವಿಯನ್ನ ಕೇಳಿದಾಗ ಸೌಂಡ್ ವೇವ್ ಫ್ರೀಕ್ವೆನ್ಸಿ ಜಾಸ್ತಿಯಾಗಿ ಬಿಡುತ್ತೆ. ಇದರಿಂದ ಕೋಕ್ಲಿಯಾದಲ್ಲಿರುವ ಚಿಕ್ಕ ಹೇರ್ ಸೆಲ್ಸ್ ಬಹಳ ಸ್ಪೀಡ್ ಆಗಿ ವೈಬ್ರೇಟ್ ಆಗೋಕೆ ಶುರು ಮಾಡುತ್ತವೆ. ಒಂದು ವೇಳೆ ನಾವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಹೈ ಫ್ರೀಕ್ವೆನ್ಸಿ ಇರುವ ಸೌಂಡ್ ಅನ್ನ ಕೇಳಿದ್ರೆ ನಮ್ಮ ಕೋಕ್ಲಿಯಾದಲ್ಲಿರುವ ಚಿಕ್ಕ ಹೇರ್ ಸೆಲ್ಸ್ ಡ್ಯಾಮೇಜ್ ಆಗುವ ಚಾನ್ಸಸ್ ಇರುತ್ತವೆ. ಇದರಿಂದ ಕಿವಿ ಕೇಳಿಸದಿರುವುದು ಅಥವಾ ಕಡಿಮೆ ಕೇಳಿಸುವುದು ಆಗುತ್ತೆ. ಸೊ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ನಮ್ಮ ಕಿವಿ 70 dBA ವರೆಗೆ ಸೌಂಡ್ ವೇವ್ಸ್ ಅನ್ನ ಸೇಫ್ ಆಗಿ ಕೇಳಬಲ್ಲದು ಅಂತ. ಸೊ 60/60 ಮಿನಿಟ್ ರೂಲ್ ಬಳಸಿ ಯಾವುದೇ ಪ್ರಾಬ್ಲಮ್ ಆಗದೆ ಜಾಸ್ತಿ ಸೌಂಡ್ ಅನ್ನ ಸೇಫ್ ಆಗಿ ಕೇಳಬಹುದು. ಸೊ ಈ ರೂಲ್ ಏನಂದ್ರೆ, ನೀವು ಯಾವಾಗ ಇಯರ್ಫೋನ್ಸ್ ಅನ್ನ ಬಳಸ್ತಿರೋ ಆಗ ವಾಲ್ಯೂಮ್ ಅನ್ನ 60% ಇಟ್ಕೊಂಡು ಕೇಳೋಕೆ ಟ್ರೈ ಮಾಡಿ ಅಂಡ್ ಇಯರ್ಫೋನ್ಸ್ ಗಳನ್ನ ಕಂಟಿನ್ಯೂಸ್ ಆಗಿ 60 ನಿಮಿಷಗಳಿಗಿಂತ ಜಾಸ್ತಿ ಯೂಸ್ ಮಾಡಬೇಡಿ. ಸೊ ಹೀಗೆ ಯಾಕೆ ಮಾಡಬೇಕು ಅಂದ್ರೆ, ನಾವು ಇಯರ್ಫೋನ್ಸ್ ಗಳನ್ನ ಇಟ್ಕೊಂಡಾಗ ನಮ್ಮ ಕಿವಿಯೊಳಗೆ ಗಾಳಿ ಪ್ರವೇಶಿಸಲ್ಲ. ಇದರಿಂದ ನಮ್ಮ ಇಯರ್ ಕೆನಲ್ ಬ್ಲಾಕ್ ಆಗಿ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಗಳಿಗೆ ದಾರಿ ಮಾಡಿಕೊಟ್ಟಂತಾಗುತ್ತೆ. ಇದರಿಂದ ನಮ್ಮ ಕಿವಿಗೆ ಇನ್ಫೆಕ್ಷನ್ ಆಗುವ ಚಾನ್ಸ್ ಕೂಡ ಇದೆ. ಸೊ ಇಯರ್ಫೋನ್ಸ್ ಬಳಸುವಾಗ ಸ್ವಲ್ಪ ಜಾಗ್ರತೆಯಿಂದ 60/60 ರೂಲ್ ಅನ್ನ ಅಪ್ಲೈ ಮಾಡಿಕೊಂಡು ಕೇಳಿದ್ರೆ ಒಳ್ಳೆಯದು. ಸೊ ಇವು ಫ್ರೆಂಡ್ಸ್ ನೀವು ಕೇಳಿರುವ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಗಳಿಗೆ ಆನ್ಸರ್ಸ್. ಅಂಡ್ ಇವತ್ತಿನ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಸಣ್ಣ ಲೈಕ್ ಕೊಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್
ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ನೋಟಿಫಿಕೇಶನ್ ಬರದೇ ಇರೋರು ಅಥವಾ ರೆಗ್ಯುಲರ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯ್ನ್ ಆಗಿ. ಅಂಡ್ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಲವ್ ಯು ಸೋ ಮಚ್ ಗೈಸ್.